ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಬರುವುದು 100% ಸತ್ಯ ಹಾಗೂ ಸಾರಾ ಮಹೇಶ್ ಶಾಸಕರಾಗಿ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಹೊರಹೊಮ್ಮಲಿದ್ದಾರೆ ಎಂದು ಮುಸ್ಲಿಂ ಸಮುದಾಯದ ಮುಖಂಡರು ಹಾಗೂ ಖ್ಯಾತ ಮೂಳೆ ತಜ್ಞ ಡಾ ಮೆಹಬೂಬ್ ಖಾನ್ ಹೇಳಿದರು. ಕೆಆರ್ ನಗರ ಪಟ್ಟಣದ ಹಾಸನ ಮೈಸೂರು ರಸ್ತೆಯಲ್ಲಿರುವ ತಮ್ಮ ಆಸ್ಪತ್ರೆಯ ಮುಂಭಾಗದಲ್ಲಿ ಮಾಜಿ ಸಚಿವ ಸಾರಾ ಮಹೇಶ್ ಅವರ 60ನೇ ವರ್ಷದ ಹುಟ್ಟುಹಬ್ಬವನ್ನು ಬೃಹತ್ ಗಾತ್ರದ ಹಾರ ಮತ್ತು ಕೇಕ್ ಅನ್ನು ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಕೆಆರ್ ನಗರ ತಾಲೂಕಿನಲ್ಲಿ ಹಬ್ಬದ ವಾತಾವರಣದಂತೆ ಸಂಭ್ರಮಿಸಿ ಆಚರಣೆ ಮಾಡಲಾಯಿತು ಎಂದು ತಿಳಿಸಿದರು. ಸಾರಾ ಮಹೇಶ್ ಅವರ ಹಾದಿಯಲ್ಲಿ ನಡೆಯುತ್ತಿರುವ ಡಾ ಸಾರಾ ಧನುಷ್ ತಮ್ಮ ತಂದೆಯ ಹುಟ್ಟುಹಬ್ಬದ ದಿನದಂದು ಉಚಿತ ಆರೋಗ್ಯ ಶಿಬಿರ ಹಾಗೂ ಕಣ್ಣಿನ ತಪಾಸಣೆಯ ಜೊತೆಗೆ ಕನ್ನಡಕವನ್ನ ವಿತರಣೆ ಮಾಡುವ ಮೂಲಕ ತಮ್ಮ ತಂದೆಯ ಹುಟ್ಟುಹಬ್ಬವನ್ನ ಮಾದರಿ ಹುಟ್ಟುಹಬ್ಬವನ್ನ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ನಾನು ಅಭಿನಂದಿಸುತ್ತೇನೆ ಎಂದರು. ಒಂದು ಹುಟ್ಟುಹಬ್ಬವನ್ನ ತಾಲೂಕಿನ ಗಡಿ ಭಾಗದವರೆಗೂ ಸಾರಾ ಮಹೇಶ್ ಅವರ ಹುಟ್ಟುಹಬ್ಬವನ್ನ ವಿವಿಧ ರೀತಿಯಲ್ಲಿ ಆಚರಿಸಿದ್ದು, ಜೊತೆಗೆ ಪಟ್ಟಣದ ಜಾಮಿಯಾ ಮಸೀದಿ ಮತ್ತು ಮುಸ್ಲಿಂ ಸಮುದಾಯದ ಬಂಧುಗಳಿಂದ ವಿಶೇಷ ಪ್ರಾರ್ಥನೆಯನ್ನ ಮಾಡಿ ಅವರಿಗೆ ಶುಭ ಕೋರಿದ್ರು. ಈ ಸಂದರ್ಭದಲ್ಲಿ ಅನುಷ್ ಖಾನ್, ಸೈಯದ್ ಮಜೀದ್, ಮಾಜಿ ಪುರಸಭಾ ಸದಸ್ಯ ಕಪಾಲಿ ಸಿರಾಜ್, ಇಕ್ಬಾಲ್ ಅಲಿಯಾಸ್ ಬಾಬು, ಕೇರಳಪುರ ಹೋಟೆಲ್ ಮಾಲೀಕರು ಕುಮಾರ್ ಚಂದ್ರು, ರೈಮಂಡ್ ಶಫೀಕ್ ಸೇರಿದಂತೆ ಸಮುದಾಯದ ಮುಖಂಡರು, ಪಕ್ಷದ ಕಾರ್ಯಕರ್ತರು ಈ ಹುಟ್ಟುಹಬ್ಬದ ಸಡಗರದಲ್ಲಿ ಭಾಗವಹಿಸಿದ್ರು. ನಗರದಲ್ಲಿ ಇವತ್ತು ಹುಟ್ಟ ಹಬ್ಬ ಅಲ್ಲ, ಒಂದು ಹಬ್ಬದ ಆಚರಣೆ ನಡೀತಾ ಇದೆ. ಹಬ್ಬ ಏನ್ ನಡೀತದೆ ಆತರ ಆಚರಣೆ ನಡೀತಾ ಇದೆ. 60 ವರ್ಷದ ಹಬ್ಬ ಅವ್ರಿಗೆ ಮಾಡಿದೀವಲ್ಲ, ಮುಂದಿನ ದಿನಗಳಲ್ಲಿ ಅವ್ರು MLA ಅಲ್ಲ DCM ಆಗ್ತಾರೆ. ಅದ್ರ ಬಗ್ಗೆ ಮಾತೇ ಇಲ್ಲ. ಸರ್ಕಾರ ನಮ್ದೇ ಬರೋದು, ಮತ್ತೆ ಅವ್ರು ನೆಕ್ಸ್ಟ್ ಗೆಲ್ಲೋದು ಅವರೇ. ಕಾರ್ಯಕ್ರಮ ಅವ್ರು ಏನ್ ಮಾಡಿಲ್ಲ. ಅವ್ರು ಯಾರ್ಯಾರು ಬೇಕು ಜನ ನಮ್ಮಂತವ್ರು, ಅವ್ರು ಎಲ್ಲಾರು ಒಂದೊಂದು ಕಾರ್ಯಕ್ರಮ ಅಂತ ಹೊಂದಿಸ್ಕೊಂಡಿದ್ದಾರೆ. ಅವ್ರು ಮಾಡ್ತಾ ಇದ್ದಾರೆ. ಕಾರ್ಯಕರ್ತರು ತಗೊಂಡಿರೋದು ಅವ್ರೇನು ದುಡ್ಡು ಖರ್ಚು ಮಾಡಿ ಮಾಡ್ತಾ ಇಲ್ಲ. ಕಾರ್ಯಕರ್ತರು ಎಷ್ಟು ಜನ ಇದ್ದಾರೆ ಅವರೆಲ್ಲ ಸೇರ್ಕೊಂಡು ಮಾಡ್ತಾ ಇರುವಂತ ಕೆಲಸ. ಸರಿಸುಮಾರು 30,000ಕ್ಕಿಂತ ಅಧಿಕ ಜನ ಜಾಸ್ತಿ ಬರ್ತಾರೆ ಸರ್. ಮಾಡಿದ್ದಾರೆ ಅಷ್ಟೇ ಜನ ಇನ್ನೂ ಬರ್ತಾರೆ. ಸಾಯಂಕಾಲ ಬಹುಶಃ 50,000 ಜನ ಮೇಲೆ ಸೇರ್ತಾರೆ.